ಕೃಷಿ ಇಲಾಖೆಯಿಂದ ರೈತರಿಗೆ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಣೆ. ರೈತರಿಗೆ ನೀಡುತ್ತಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ದುಪ್ಪಟ್ಟು ಬೆಲೆಗೆ ಮಾರಾಟ. ಮಾರುಕಟ್ಟೆಯಲ್ಲಿ ಸಿಗುವ ಅದೇ ಬೆಲೆಗೆ ಕೃಷಿ ಇಲಾಖೆಯಲ್ಲಿ ಮಾರಾಟ. ಕಳಪೆ ಗುಣಮಟ್ಟದಿಂದ ಕೂಡಿದ ಬಿತ್ತನೆ ಬೀಜವನ್ನು ಕೃಷಿ ಇಲಾಖೆಗೆ ವಾಪಸ್ ನೀಡಿದ ರೈತರು. ಸರ್ಕಾರದಿಂದ ರೈತರಿಗಾಗಿ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಕೊಡಬೇಕು. ಆದರೆ ಕೊರಟಗೆರೆಯ ಕೃಷಿ ಇಲಾಖೆಯಲ್ಲಿ ಈ ರೀತಿ ಯಾಕೆ ಕಳಪೆ ಗುಣಮಟ್ಟದ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ ಬಂದಿದೆ ಎಂದು ತಿಳಿಯುತ್ತಿಲ್ಲ. ಕೂಡಲೇ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸಬೇಕು ಎಂದು ಕೊರಟಗೆರೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು. ಈಗಾಗಲೇ ಸರಿಯಾದ ಸಮಯಕ್ಕೆ ಮಳೆ ಬಾರದೆ ಬಿತ್ತನೆಗೆ ತಡವಾಗಿದೆ. ಅದರಲ್ಲಿಯೂ ಕೃಷಿ ಇಲಾಖೆ ರೈತರು ಬಿತ್ತನೆ ಮಾಡುವ ಬೀಜದಲ್ಲಿ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜವನ್ನು ಕೊಟ್ಟರೆ ಹೇಗೆ? ಇದನ್ನು ಆದಷ್ಟು ಬೇಗ ಸರಿಪಡಿಸಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜವನ್ನು ನೀಡಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ರಂಗಹನುಮಯ್ಯ. ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಶಬೀರ್ ಪಾಷಾ, ಪದಾಧಿಕಾರಿಗಳಾದ ಮೂಡ್ಲಪ್ಪ, ಮಾರುತಿ, ಮುದ್ದಬಸಪ್ಪ, ರಾಮಕೃಷ್ಣಯ್ಯ, ಶ್ರೀನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಏನು ರೈತರಿಗೆ ಕೊಡ್ತಕ್ಕಂಥ ಉದಾಹರಣೆಗೆ ಕಡಲೆ ಬೀಜದಲ್ಲಿ ಭಾಳ ಕಳಪೆ ಕಡಲೆ ಬೀಜ, ಮೊಳಕೆ ಬರದೇ ಇರತಕ್ಕಂಥ ಬೀಜಗಳನ್ನು ಸರ್ಕಾರ ಸಪ್ಲೈ ಮಾಡ್ತಾ ಇದೆ. ಆ ಸಂಬಂಧಪಟ್ಟಂತಹ ಕಂಪನಿಗಳಿಗೆ ತಾಕೀತು ಮಾಡಿ ಅವರಿಗೆ ಶಿಕ್ಷೆ ವಿಧಿಸಿ ಮತ್ತು ರೈತರಿಂದ ಏನು ಪಡ್ಕೊಂಡಿದ್ದಾರೆ ಹಣನ ವಾಪಸ್ ಕೊಡಿಸ್ಬೇಕು ಅವರು. ಮತ್ತು ಜೊತೆಗೆ ಕೊಡತಕ್ಕಂಥ ಬಿತ್ತನೆ ಬೀಜಗಳ ಬೆಲೆಗಳನ್ನು ಕೂಡ ಮತ್ತು ಹೊರಗಡೆ ನಾವು ತಗೊಂಡ್ರೆ ಖಾಸಗಿಯವರ ಹತ್ರ ತಗೊಂಡಾಗ ಅದಕ್ಕೂ ಇದಕ್ಕೂ ಸಮವಾದಾಗ ನಾವು ಯಾಕೆ ಸರ್ಕಾರನ ನೆಚ್ಕೊಂಡು ನಾವು ಕೂತ್ಕೊಂಡಿರ್ಬೇಕು, ಹೊರಗಡೆನೇ ಬೇಗ ಹೋಗಿ ತಗೊಂಡು ಬರಬೇಕು ಅನ್ನತಕ್ಕಂಥ ಮನಸ್ಥಿತಿ ಬರ್ತದೆ. ಆದ್ದರಿಂದ ದರವನ್ನು ಕಡಿಮೆ ಮಾಡಿ ರೈತರಿಗೆ ವಿತರಣೆ ಮಾಡಬೇಕು ಅಂತ ಈ ಮೂಲಕ ರೈತ ಸಬ್ಸಿಡಿ ಒಳಗೆ ಕೊಡೋದಕ್ಕೂ ಹಣಕ್ಕೂ ಮತ್ತು ಹೊರಗಡೆ ಕೊಡತಕ್ಕಂಥ ಹಣದಕ್ಕೂ ಸಮವಾಗಿದೆ. 2,000 ಜಾಸ್ತಿ ಡಿಫರೆನ್ಸ್ ಇದೆ. ಆ ಒಂದು ತಾರತಮ್ಯವನ್ನು ಸರಿಪಡಿಸಿ ರೈತರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟವಾಗಿರತಕ್ಕಂಥ ಬೀಜವನ್ನು ಸಪ್ಲೈ ಮಾಡಬೇಕು ಅಂತ ಹೇಳಿ ರೈತ ಸಂಘ. ರಸಗೊಬ್ಬರ ಕೂಡ ಕಡಿಮೆ ಮಾಡಬೇಕು. ಗೊಬ್ಬರದ ರೇಟು ಜಾಸ್ತಿ ಆಗಿದೆ. ಏನು 75 ಭಾಗ ರಾಜ್ಯದಲ್ಲಿ ರೈತರಿದ್ದಾರೆ, ಅವ್ರ ಪರವಾಗಿ ಸರ್ಕಾರಗಳು ಅವರಿಗೆ ತಕ್ಕಂಥ ಸವಲತ್ತುಗಳನ್ನು ಕೊಡಬೇಕು ಅಂತ ಕೂಡ ರೈತ ಸಂಘ ಒತ್ತಾಯ ಮಾಡ್ತಾರೆ. ಈಗ ಹೊರಗಡೆ ಇದು ರಸಗೊಬ್ಬರ ಇದೆಯಲ್ಲ, ಹೊರಗಡೆ ಅಂಗಡಿಲಿ ಸಿಗೋದಕ್ಕೂ ಇಲ್ಲಿ ಎರಡು ಒಂದೇ ರೇಟ್ ಇದೆ. ಸ್ನೇಹಿತರೆ, ಏನಿವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಕರೆ ಕೊಟ್ಟಿತ್ತು ಅಂದರೆ, ಈಗಾಗಲೇ ರೈತರುಗಳು ಕಡಲೆಕಾಯಿ ಖರೀದಿ ಮಾಡಿದ್ದಾರೆ. ಅದು ಜಲ್ಲಿರ್ತಕ್ಕಂಥ ಕಡಲೆಕಾಯಿ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಹೊರಗಡೆ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಹೆಚ್ಚಿನ ದರ ಕೊಟ್ಟು ಸಬ್ಸಿಡಿಯಲ್ಲಿ ತಗೊಳ್ಳೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಕಡಲೆಕಾಯಲ್ಲಿ ಭಾಳ ರೈತರುಗಳು ಈಗಾಗಲೇ ಕೊಂಡ್ಕೊಂಡವರು ತಂದು ಮೂಟೆಗಳನ್ನು ವಾಪಸ್ ಕೊಟ್ಟು ಕೃಷಿ ಇಲಾಖೆ ಇರತಕ್ಕಂಥ ನಮ್ಮ ಕೊಳದಲ್ಲೇ ನಡೆದಿದೆ. ಹಾಗಾಗಿ ಅದನ್ನು ಕಡಲೆಕಾಯಿ ಆಗಿರೋದು ಇನ್ನಿತರೆ ಬಿತ್ತನೆ ಬೀಜಗಳನ್ನು ಕಡಿಮೆ ದರದಲ್ಲಿ ಕೊಡಬೇಕು, ಅದು ಗುಣಮಟ್ಟವಾಗಿರ್ತಕ್ಕಂಥದ್ದು ಕೊಡಬೇಕು ಅಂತ ಇವತ್ತು ಒಂದು ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ಕರ್ನಾಟಕದಾದ್ಯಂತ ತಾಲೂಕು ಕಚೇರಿ ಮುಂದೆ ಮುಷ್ಕರವನ್ನು ಹಮ್ಮಿಕೊಂಡು, ಅದೇ ರೀತಿ ನಾವು ಕೊರಟಗೆರೆಯಲ್ಲೂ ಅದೇ ರೀತಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಉತ್ತಮವಾದ ಗುಣಮಟ್ಟದ ಬಿತ್ತನೆ ಬೀಜ ಅತಿ ಕಡಿಮೆ ಬೆಲೆಗೆ ಸಬ್ಸಿಡಿ ದರದಲ್ಲಿ ಕೊಡಬೇಕು ಅಂತ ತಮ್ಮ ಮೂಲಕ ಈ ಕೊರಟಗೆರೆ ತಾಲೂಕಿನ ರೈತರ ಬೆಳೆಗಳಿಗೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇವೆ. ಮತ್ತು ತಾಲೂಕಲ್ಲಿ ಅನೇಕ ಕಡೆ